Farmers in the Bellary district of Karnataka, renowned for their chili cultivation, are struggling due to a sharp drop in prices. Many farmers who had stored their produce in cold storage now face the risk of heavy losses as selling at current prices is unviable. ರೈತರೆಲ್ಲರೂ ಕೂಡ ನಮ್ಮ ಬಳ್ಳಾರಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟಾಕ್ ಮಾಡಿದ್ದಾರೆ. ಅವರಿಗೆ ನಾವು ಅವತ್ತು ಸ್ಟಾಕ್ ಮಾಡೋ ಹೊತ್ನಾಗ ಚೆನ್ನಾಗಿ ರೇಟ್ ಇತ್ತು, ಆದರೆ ಕೂಡ ಇನ್ನೂ ಡಿಮ್ಯಾಂಡ್ ಆಗುತ್ತಂತ ಫಾರ್ಮರ್ಸ್ ಎಲ್ಲರೂ ಸ್ಟಾಕ್ ಮಾಡಿದ್ದಾರೆ. ಆದರೆ ಅದು ರೇಟು ಇಳಿಮುಖವಾಗಿ ಇಳ್ಕೊಂತ ಬಂದಿದೆ. ನಾವು ಅವರಿಗೆ 50% ಕ್ವಿಂಟಾಲ್ಗೆ 10,000, 12,000 15,000 ಲೋನ್ ಕೊಡ್ಸಿದ್ದೀವಿ. ಇವತ್ತು ಮಾರ್ಕೆಟ್ ನೋಡಿದರೆ ಅದು 7,000 8,000ಕ್ಕೆ ನಿಂತುಬಿಟ್ಟಿದೆ. ಅದರ ಸಂಬಂಧ ರೈತರು ಮಾರಾಟ ಮಾಡಲಿಕ್ಕೆ ಬರ್ತಾ ಇಲ್ಲ. ಪಾಪ ಮಾರಿದ್ರು ಕೂಡ ಅವ್ರಿಗೆ ನಷ್ಟ ಆಗುತ್ತಂತ ಅವರು ಕೂಡ ಬಹಳ ಕಷ್ಟದಲ್ಲಿದ್ದಾರೆ. There is also a demand for a dedicated chili market in the district given the large-scale production. Farmers are also calling for better storage facilities and improvements to the existing cold storages. ಇಡೀ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆ ಬೆಳೆಯುತ್ತೆ. ಅದಕ್ಕಾಗಿ ಮಿರ್ಚಿ ಮಾರ್ಕೆಟ್ ಬಳ್ಳಾರಿಯಲ್ಲಿ ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮನೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಒಂದು ಚಿಲ್ಲಿ ಮಾರ್ಕೆಟ್ ಮಾಡಬೇಕು. ಅದೇ ರೀತಿ ನಮ್ಮ ಕೋಲ್ಡ್ ಸ್ಟೋರೇಜ್ಗಳು ಬಹಳ ಅಧ್ವಾನ ಪರಿಸ್ಥಿತಿ ಇದೀವಿ. ಇವತ್ತೊಂದು ದಿವಸ ಬ್ಯಾಂಕ್ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನಮಗೆ EMI ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಇರತಕ್ಕಂಥ ಗುಮಸ್ತಗಳಿಗೆ ಸ್ಯಾಲರಿ ಕೊಡಕ್ಕೆ ಆಗ್ತಾ ಇಲ್ಲ. People are also urging the government to promote the locally grown chilies for export, ensuring that farmers in the region can achieve sustainable profits. ಸರ್ಕಾರ ಈ ಮೆಣಸಿನಕಾಯಿನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಬೇರೆ ಕಂಟ್ರಿಗಳಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಸರ್ಕಾರ ಇದರ ಬಗ್ಗೆ ಗಮನ ಹಾಕಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಿ ಈ ಭಾಗದ ರೈತರನ್ನ ಉಳಿಸ್ಬೇಕಂತೇಳಿ ತಮ್ಮಲ್ಲಿ ಮನೆ ಕಳೆಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. Farmers and those involved in the chili trade in the district are hopeful that the government will address their demands and provide relief during this time of crisis.